ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಂಡ ತವಾ ಫ್ರೈ ಮಾಡಾಕತ್ತೇವ್ರಿ. ಅದು ಮಾಡಾಕ ಏನೇನು ಬೇಕು ನೋಡೋಣ ಬರ್ರಿ. ಒಂದು 5 ಎಗ್ ತೊಗೊಂಡೇನ್ರಿ. ಇದನ್ನು ಬಾಯ್ಲ್ ಮಾಡಿ ಇಟ್ಕೊಂಡೇನಿ. ಇದು ಕುದಿಸಿದ ತತ್ತಿ ಅದಾವೀಗ. ಇದಕ್ಕೆ ಸ್ವಲ್ಪ ಅರಿಶಿಣ ತೊಗೊಂಡೇನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನ್ರಿ. ಖಾರ ಪುಡಿ ತೊಗೊಂಡೇನಿ ಮತ್ತು ಇದು ಗರಂ ಮಸಾಲ, ವೆಜ್ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದು ತೊಗೋರಿ. ನಾನು ಸ್ವಲ್ಪ ಚಿಕನ್ ಮಸಾಲ ತೊಗೊಂಡೇನಿ ಮತ್ತು ಒಂದು 4 ಚಮಚ ಎಣ್ಣೆ ತೊಗೊಂಡೇನಿ ರೀ. ಮತ್ತು ಟೊಮೆಟೊ, ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ ತೊಗೊಂಡೇನಿ ಮತ್ತು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದು ಟೊಮೆಟೊ ಪೇಸ್ಟ್ ಮಾಡ್ಕೊಳಕ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಕೂಡಿ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊತೇನೆ ರೀ. ನಾನು ಫಸ್ಟು ಟೊಮೆಟೊ ಪೇಸ್ಟ್ ಮಾಡ್ಕೊತೇನೆ ರೀ. ಬೆಳ್ಳುಳ್ಳಿ ಮತ್ತು ಅಲ್ಲನೂ ಹಾಕ್ಕೊತೀನಿ ಮತ್ತು 2 ಮೆಣಸಿನ್ಕಾಯಿ ತೊಗೊಂಡೇನಿ. ಇದಕ್ಕೆ ಖಾರ ಪುಡಿನೂ ಹಾಕ್ತೇವೆ, ಮೆಣಸಿನ್ಕಾಯಿ ಹಾಕಲಿಲ್ಲ ಅಂದ್ರೂ ನಡಿತೈತ್ರಿ. ಮತ್ತು ನಾನು 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ, ಅದನ್ನು ತೊಗೊತೇನೆ. ಇದನ್ನೆಲ್ಲ ಸೇರಿಸಿ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊತೇನೆ ರೀ. ಮೊದಲ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊಂಡೇನಿ ರೀ. ರೆಡಿ ಆಗೈತಿ ಈಗ ಅದು ಟೊಮೆಟೊ ಪೇಸ್ಟ್. ಈಗ ನಾನು ಫಸ್ಟು ಒಂದು ಕಡಾಯಿ ಇಡ್ತೇನೆ. ಕಡಾಯಿ ಅಂದ್ರೆ ತವಾ ಇಡ್ತೇನೆ ರೀ. ಅದ್ರೊಳಗೆ ಫಸ್ಟ್ ನಾನು ಎಣ್ಣೆ ಹಾಕ್ಕೊತೀನಿ. ಇಷ್ಟು ಪೂರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಹಾಕೋರಿ ಈಗ. ಯಾಕಂದ್ರೆ ನಾವು ಫಸ್ಟು ಇದು ಎಗ್ನ ಅದ್ರೊಳಗೆ ಫ್ರೈ ಮಾಡ್ಕೋಬೇಕು. ಇವು ಎಗ್ಗೆಲ್ಲ ಅರ್ಧ ಮಾಡ್ಕೊಂಡೇನಿ. ಇದನ್ನು ಫಸ್ಟ್ ನಾವು ಆಯಿಲ್ ಒಳಗೆ ಫ್ರೈ ಮಾಡ್ಕೊಳೋಣ್ರಿ ಎಣ್ಣೆ ಕಾಯಿಲಿ. ಈಗ ಇದು ಎಗ್ನ ಈ ಎಣ್ಣೆ ಒಳಗೆ ಹಾಕ್ಕೊತೇನೆ ರೀ. ಎಣ್ಣೆ ಕಾದೈತಿ. ನೋಡ್ರಿ, ಇವು ಎಗ್ ಸ್ವಲ್ಪ ಫ್ರೈ ಆಗಲಿ ರೀ. ಇದನ್ನು ಎಣ್ಣೆ ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡ್ಕೊತೇನೆ ರೀ. ಇದು ಅರಿಶಿಣ, ಸ್ವಲ್ಪ ಚಿಕನ್ ಮಸಾಲ ಮತ್ತು ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೇನೆ. ಈಗ ಇವು ಎಗ್ ಫ್ರೈ ಆಗ್ಯಾವ್ರಿ. ನಾನು ಇದನ್ನು ಈಗ ಒಂದು ಪಾತ್ರೆ ಒಳಗೆ ತಕ್ಕೊತೇನೆ. ಈಗ ನಾ ಅದೇ ಕಡಾಯಿ ಒಳಗ್ರಿ ಮತ್ತೊಂದು 2 ಚಮಚ ಎಣ್ಣೆ ಹಾಕ್ಕೊತೀನಿ. ಇದು ಎಣ್ಣೆ ಸ್ವಲ್ಪ ಕಾಯಿಲಿ ರೀ. ಇದು ಅದ್ರೊಳಗೆ ನಾನು ಸಣ್ಣಗೆ ಹೆಚ್ಕೊಂಡಿದ್ದು ಈರುಳ್ಳಿ ಹಾಕ್ಕೊತೀನಿ. ಸಣ್ಣಗನ ಹೆಚ್ಕೊಂಡಿರ್ಬೇಕು, ಅಂದ್ರೆ ಅದು ಚಲೋ ಹಾಕ್ಬೇಕು ಪಲ್ಯ. ಈಗ ಇದನ್ನ ಈರುಳ್ಳಿ ಕೆಂಪಾಗುವಷ್ಟು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಚಲೋತ್ನಂಗ ಈರುಳ್ಳಿ ಬೇಯಿಸ್ಕೊತೇನೆ ರೀ. ಈಗ ಈರುಳ್ಳಿ ಚಲೋತ್ನಂಗ ಬೆಂದವ್ರಿ. ಅದ್ರೊಳಗೆ ಟೊಮೆಟೊ ಪೇಸ್ಟ್ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ರೀ. ಅವಾಗ ನಾವು ಎಗ್ ಒಳಗೂ ಉಪ್ಪು ಹಾಕ್ಕೊಂಡಿವಿ, ಸ್ವಲ್ಪ ನೋಡಿ ಹಾಕ್ರಿ. ಅರಿಶಿನ ಪುಡಿ ಹಾಕ್ಕೊತೀನಿ. ಈಗ ಸ್ವಲ್ಪ ಮಸಾಲ ಹಾಕ್ಕೊತೀನಿ. ಈಗ ಖಾರ ಪುಡಿ ಹಾಕ್ಕೊತೇನೆ. ಖಾರ ಪುಡಿನೂ ನೋಡಿ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ. ಅಂದ್ರೆ ನಾವು ಟೊಮೆಟೊ ಪೇಸ್ಟ್ ಮಾಡುವಾಗ ಟೊಮೆಟೊ ಪೇಸ್ಟ್ ಒಳಗೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಇದು ಖಾರ ಪುಡಿ ಜೊತೆ ಫ್ರೈ ಆಗಲಿ. ಒಂದು ವಾಟೆ ನೀರು ಹಾಕ್ಕೊತೇನೆ ರೀ. ಅದನ್ನು ಚಲೋತ್ನಂಗ ಫ್ರೈ ಮಾಡ್ಕೊಂಡೇನಿ. ಈಗ ಟೊಮೆಟೊ ಪೇಸ್ಟ್, ಖಾರ ಪುಡಿ ಮತ್ತು ಉಳ್ಳಾಗಡ್ಡಿದ ಈಗ ಒಂದು ವಾಟೆ ನೀರು ಹಾಕ್ಕೊಂಡೇನಿ. ನೋಡಿರಿ, ಈ ಥರ ಆದ್ರೆ ಗ್ರೇವಿ ಆಗ್ತೈತಿ. ನೀರನ್ನು ಸ್ವಲ್ಪ ಹೋಗಿರ್ತೈತಿ. ಈ ಥರ ಗ್ರೇವಿ ಮಾಡಿಕೊಂಡು ಈಗ ನಾ ಇದ್ರೊಳಗೆ ಇದು ಎಗ್ಗನ್ನ ಹಾಕ್ಕೊತೇನೆ ರೀ. ನೋಡ್ರಿ, ಅದು ಎಗ್ ಹಾಕಿಂದ 1-2 ನಿಮಿಷ 1 ನಿಮಿಷ ಅಷ್ಟೇ ನೀವು ಅದ್ರ ಜೊತೆಗೆ ಎಗ್ ಮಿಕ್ಸ್ ಮಾಡಿಕೊಂಡು ಅದನ್ನು ಬಿಸಿ ಮಾಡ್ಕೊರಿ. ನೋಡ್ರಿ, ಭಾಳ ಸಿಂಪಲ್ಲಾಗಿ ಈಸಿಯಾಗಿ ನಾವು ಎಗ್ ಅಂಡ ತವಾ ಫ್ರೈ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಡ್ವಿ.
ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೇನೆ ರೀ. ನೋಡ್ರಿ, ಎಗ್ ತವಾ ಫ್ರೈ ರೆಡಿ ಆಗೈತಿ. ಇದು ಒಂಥರ ರೆಸಿಪಿ ಅಂದರೆ ಹೆಂಗಂದ್ರೆ ಇದು ಒಂಥರ ಸ್ವಲ್ಪ ಸುಕ್ಕ ಥರನ ರೆಸಿಪಿ ಐತ್ರಿ. ಇದು ಡ್ರೈ ಥರ. ಇದನ್ನು ನಾವು ಅನ್ನದ ಜೊತೆ ಚಪಾತಿ ಜೊತೆನೂ ಹಚ್ಕೋಬೋದು. ನಾನು ಹೆಂಗಾಗೈತೆ ಅಂತ ಟೇಸ್ಟ್ ಮಾಡ್ತೀನಿ. ಸೇಮ್ ರೆಸ್ಟೋರೆಂಟ್ ಧಾಬಾ ಸ್ಟೈಲ್ ಒಳಗನ ಆಗೈತಿ. ರುಚಿನೂ ಹಂಗೆ ಐತ್ರಿ. ಅದಕ್ಕಿಂತನೂ ಚಲೋ ಅನ್ಸಾಗತೈತಿ. ಎಲ್ಲರೂ ಒಂದ್ಸಲಿ ಮನೆಯೊಳಗೆ ಈ ಥರ ತವಾ ಎಗ್ ಫ್ರೈ ಮಾಡ್ಕೊಂಡು ನೋಡ್ರಿ. ಇಂಥವ ಒಳ್ಳೆ ರೆಸಿಪಿಗಾಗಿ, ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನಿಮಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.